ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ. ನಿಮಗೆ ಗೊತ್ತಿದೆ ಆಲ್ರೆಡಿ ಅಕ್ಟೋಬರ್ ತಿಂಗಳಿಂದನೇ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ. ಅನ್ನಭಾಗ್ಯ ಯೋಜನೆಯ ಹಣವನ್ನು ಅವರೇನು ನಾವು ಹಾಕ್ತೀವಿ ಅಂತ ಹೇಳಿದ್ರು. ಲಾಸ್ಟ್ ಜನವರಿನಲ್ಲಿ ಅವ್ರು ಬಂದು ಒಂದು ಕಂತಿನ ಹಣವನ್ನು ಹಾಕಿದ್ರು, ಮಿಕ್ಕಿದ ಹಣವನ್ನು ಹಾಕಿರಲಿಲ್ಲ. ನಾವು ಹಾಕ್ತೀವಿ, ಸಂಕ್ರಾಂತಿಗೆ ಕ್ಲಿಯರ್ ಮಾಡ್ತೀವಿ, ಆವ ಬಗ್ಗೆ ಕೊಡ್ತೀವಿ, ಇವಾಗ ಕೊಡ್ತೀವಿ ಅನ್ನೋದನ್ನು ಅವ್ರು ಹೇಳ್ತಾ ಬಂದರು. ಸೊ ಅದು ನಿಮಗೂ ಗೊತ್ತಿದೆ, ನಾವು ಆಲ್ರೆಡಿ ಎಲ್ಲ ಹೇಳಿದ್ದೀವಿ. ಅದು ನಿಮಗೂ ಗೊತ್ತಿದೆ, ಅನ್ನಭಾಗ್ಯ ಯೋಜನೆದಾಗಿರ್ಬೋದು, ಗೃಹಲಕ್ಷ್ಮಿದಾಗಿರ್ಬೋದು. ಸೊ ಅದರಲ್ಲಿ ಏನೆಲ್ಲ ವ್ಯತ್ಯಾಸಗಳು ಆಗಿದೆ ಅನ್ನೋದು ಗೊತ್ತಿದೆ. ಸೊ ಇವತ್ತು ಒಂದು ಮುನಿಯಪ್ಪ ಅವರು ಒಂದು ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಆ ಅಪ್ಡೇಟ್ ಏನಿದೆ, ಏನಕ್ಕೆ ಅನ್ನಭಾಗ್ಯ ಯೋಜನೆಯಲ್ಲಿ ಇಷ್ಟು ಗೊಂದಲಗಳು ಆಗ್ತಾ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನೇ ಹೊಸ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೇ ಬರುತ್ತೆ. ಸೊ ನಿಮ್ಮ ಒಂದು ಪ್ರೋತ್ಸಾಹ ನಮಗೂ ಇರಬೇಕು ಅಂತ ಕೇಳ್ಕೊತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆಯಲ್ಲಿ ಏನಂತ ಹೇಳಿದೆ, ಇವಾಗ ಕಳೆದ ಒಂದು 5-6 ತಿಂಗಳಿಂದ ಹಣ ಬಂದಿಲ್ಲ. ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಆಗಿದೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ನೋಡಿದ್ರೆ, ಗೃಹಲಕ್ಷ್ಮಿ ಬಂದು ಇವಾಗ 3 ಕಂತಿನ ಹಣ ಪೆಂಡಿಂಗ್ ಉಳ್ಕೊಂಡಿದೆ. ಸೊ ಇವಾಗ ಏನಪ್ಪ ಅಂತೇಳಿದರೆ, ಇವತ್ತು ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಮುನಿಯಪ್ಪ ಅವರು. ನಾವೇನು 5 kg ಅಕ್ಕಿದು 170 ರೂಪಾಯಿ ಹಣ ಆಗ್ತಿದ್ದಲ್ವ, ಅದನ್ನು ನಾವು ಹಣನ ಹಾಕ್ತಾ ಇಲ್ಲ, ಅದ್ರ ಬದಲಿಗೆ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸುಮಾರಷ್ಟು ಊಹಾಪೋಹಗಳು ಬಂದವು. ಏನಂತ ಹೇಳಿದರೆ, ಇಲ್ಲ ನೀವು ಗ್ಯಾರಂಟಿ ಯೋಜನೆ ಅಂತ ಘೋಷಣೆ ಮಾಡಿದ್ದೀರಾ, ನೀವು ಏನಕ್ಕೆ ಮಧ್ಯದಲ್ಲಿ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಜನ ಕ್ವಶನ್ನ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆನೇ ತುಂಬ ಕನ್ಫ್ಯೂಷನ್ ಇದೆ. ಅವ್ರು ಏನಂತ ಹೇಳಿದರೆ, ನಾವು ಈ ತಿಂಗಳಿಂದಲೇ ಅದನ್ನು ಜಾರಿಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, 170 ರೂಪಾಯಿ ಏನು 5 kg ಅಕ್ಕಿದು ಕೊಡ್ತಿದ್ವಲ್ಲ, ಅದ್ರ ಬದಲು ನಾವು 5 kg ಅಕ್ಕಿನ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಪಾಯಿಂಟ್ ಇದೆ ಸ್ನೇಹಿತರೆ, ಇದನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಏನಂತ ಹೇಳಿದರೆ, ಇವಾಗ ರಾಜ್ಯ ಸರ್ಕಾರ ಬಂದು 5 kg ಅಕ್ಕಿಯ ಹಣದ ಬದಲಿಗೆ 5 kg ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಒಪ್ಕೊಳ್ಳೋಣ. ಸೊ ನೆಕ್ಸ್ಟು ಇವಾಗ ಏನಂತ ಹೇಳಿದರೆ, ಕಳೆದ ನಮಗೆ 6 ತಿಂಗಳಿಂದ 5 ತಿಂಗಳಿಂದ ಹಣ ಬಂದಿಲ್ಲಲ್ವಾ. ಸೊ ಅದನ್ನು ಅವರು ಯಾವ ರೀತಿಯಾಗಿ ಕೊಡ್ತಾರೆ? ಈ ತಿಂಗಳದೇನೋ ಅವರು ಹಣದ ಬದಲಿಗೆ ಅಕ್ಕಿಯನ್ನು ಕೊಡ್ತಾರೆ, ಬಟ್ ಕಳೆದ 6 ತಿಂಗಳ ಹಣ ಬಂದಿಲ್ವಲ್ಲ, ಅದನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿಲ್ಲ. ಬಟ್ ಇದ್ರ ಬಗ್ಗೆ ಕೊಡ್ತಾರೆ, ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ, ಯಾರೂ ಅವರು ಕ್ಲಿಯರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಾವು ಈ ತಿಂಗಳಿಂದನೇ ಅದನ್ನು ಜಾರಿಗೆ ತರ್ತೀವಿ ಅಂತ. ಅಂದರೆ ಈ ತಿಂಗಳದ್ದು ಏನಿದೆಯೋ ಅದನ್ನು ಮಾತ್ರ ಕೊಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಬಿಟ್ಟರೆ ನಾವು ಕಳೆದ 5 ತಿಂಗಳ ಹಣದಲ್ಲಿ ಯಾವುದೇ ರೀತಿಯ ಹಣ ಕೊಡ್ತೀವಿ, ಇಲ್ಲ ಅಕ್ಕಿ ಕೊಡ್ತೀವಿ ಅನ್ನೋ ಒಂದು ಮಾಹಿತಿನ ಹೇಳಿಲ್ಲ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅನ್ನೋದನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ತುಂಬ ಜನ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅವ್ರು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ದಾರೆ, ಅದು ಬರುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಕಮಿಟ್ ಆಗಿರೋರು ತುಂಬ ಜನ ಇರ್ತಾರೆ. ಇವ್ರು ಇಷ್ಟು ದಿನ 5 ಕಂತು 6 ಕಂತು ಪೆಂಡಿಂಗನ್ನು ಉಳಿಸ್ಕೊಂಡು, ಸೊ ಇವಾಗ ಈ ಥರ ಹೇಳ್ತಾ ಇದ್ದಾರಲ್ವಾ, ಇದು ಜನರಿಗೆ ತೊಂದರೆ ಆಗುತ್ತೆ ಅಂತ ಸುಮಾರಷ್ಟು TV ಮಾಧ್ಯಮಗಳಲ್ಲಿ ಮತ್ತು ಜನರ ಪ್ರತಿಕ್ರಿಯೆ ಸಹ ಆಗಿದೆ. ಬಟ್ ಅನ್ನಭಾಗ್ಯ ಯೋಜನೆ ಹಣ ಕೊಟ್ಟರೆ ಒಳ್ಳೆಯದು ಅನ್ನೋದು ನಮ್ಮ ಒಂದು ಕಳಕಳಿ ಆಗಿದೆ. ಸೊ ನಿಮಗೆ ಏನು ಅನಿಸುತ್ತೆ? ಅನ್ನಭಾಗ್ಯ ಯೋಜನೆ ಹಣ ಬರಬೇಕಾ ಇಲ್ಲ ಅಕ್ಕಿ ಬರಬೇಕಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಏನಕ್ಕೆ ಅಂತ ಹೇಳಿದರೆ, ನಿಮ್ಮ ಒಂದು ಕಮೆಂಟ್ಗಳೇ ಸರ್ಕಾರಕ್ಕೆ ಮುಟ್ಟೋದು, ಜನರ ಒಂದು ಇದ್ರ ಮೇಲೇ ಸರ್ಕಾರ ನಡೆಯೋದ್ರಿಂದ. ಸೊ ನಿಮ್ಮ ಕಮೆಂಟ್ಗಳೇ ಜನರಿಗೆ ರೀಚ್ ಆಗೋದಿದೆ. ಎಷ್ಟು ಜನ ಈ ಒಂದು ವಿಡಿಯೋನ ನೋಡ್ತಾ ಇದ್ರು, ಶೇರ್ ಮಾಡಿ. ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬೇಕೋ ಇಲ್ಲ ಅಕ್ಕಿ ಬೇಕೋ ಅನ್ನೋದನ್ನ ತಿಳಿಸಿ. TV ಮಾಧ್ಯಮದವರು ಅವರು ಜನರ ಹತ್ರ ಹೋಗಿ ಅವರ ಅಭಿಪ್ರಾಯವನ್ನು ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಅವರೇನು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರಲ್ವ, ಅವರ ಒಂದು ಸರ್ಕಾರದ ಅವಧಿ ಮುಗಿಯೋವರೆಗೂ ಗ್ಯಾರಂಟಿ ಯೋಜನೆ ಇದ್ದರೆ ಒಳ್ಳೆಯದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಆಗಿದೆ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಈ ತಿಂಗಳಿಂದ ಅವರು 5 kg ಅಕ್ಕಿ 170 ರೂಪಾಯಿ ಬದಲಿಗೆ 5 kg ಅಕ್ಕಿನ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರದವರು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿದೆ. ಯಾರೆಲ್ಲ ಕೊನೆವರೆಗೂ ನಾನು ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಇದೇ ಥರದ ಹೆಚ್ಚಿನ ಹೊಸ ವಿಡಿಯೋಗಳಿಗೆ ನನ್ನ ಚಾನಲ್ನ